ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ವಿ. ಎಲ್ಲಿ ಹೋಗ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದ್ದೀನಿ ನಾನು ಹೇಳ್ತೀನಿ ನಿಮಗೆ. ಆಲ್ರೆಡಿ ನಿಮ್ಗೆ ಗೊತ್ತಿರುವಾಗ ನಾನು ಇವಾಗ ಬ್ಯಾಂಗ್ಳೂರಲ್ಲಿದ್ದೀನಿ. ಚಿಕನ್ ಬೇಕಾ? ಓಕೆ, ಸೊ ನೀವು ಇಡ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ. ಹಾಗೂ ನಿನ್ನೆದು ಚಿಕನ್ ಸಾರಿತ್ತು, ಚೆನ್ನಾಗಾಗುತ್ತೆ ಇಡ್ಲಿಗೆ. ನಿಂದಾಯ್ತಾ ವಿನೋ? ನಮ್ದಾಯ್ತು. ಇವಾಗ ಹೊರಟಿದ್ವಿ ನಾವು. ಫಸ್ಟಿಗೆ ಇವತ್ತು ಅದೇ ನಾನು ಹೇಳಿದೆ ನೋಡಿ, ಬಟ್ಟೆ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಉಂಟು ನಮಗೆ. ಯಾಕೆಂದರೆ ನಿಮ್ಗೆ ಗೊತ್ತುಂಟು ಟೈಮ್ ಯಾವ ರೀತಿ ಓಡುತ್ತೆ, ಹೇಗೆ ಓಡುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅಂದರೆ ತಿರುಗಾಡಿ ಯಾವುದು ಬೇಕು ನಮಗೆ, ಅದೇ ಅಂದರೆ ನಮ್ಮದು ಒಂದು ಮನಸ್ಸಲ್ಲಿರುತ್ತೆ ನೋಡಿ, ಇದೇ ರೀತಿ ಡಿಸೈನ್ ಬೇಕು, ಇದೇ ಬಟ್ಟೆ ಬೇಕು ಅಂತೇಳಿ. ಆ ಬಟ್ಟೆ ಹುಡುಕ್ಬೇಕಾದ್ರೇ ಕಷ್ಟ ಆಗುತ್ತೆ, ಹಾಗೂ ಎಲ್ರಿಗೂ ಕೂಡ ಹುಡುಕ್ಬೇಕಲ್ವ ನಾವು. ಹಾಗೆ ಈಗ ನನಗೆ ಫಸ್ಟಿಗೆ ನೋಡ್ತಾ ಇದ್ದೀನಿ, ನನಗೆ ಮಕ್ಕಳಿಗೆಲ್ಲ ನೋಡೋಣ ಇಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ಹೇಳಿ ಮೆಟೀರಿಯಲ್ ನೋಡ್ತಾ ಇದ್ದೀನಿ ನಾನು. ಹಾಗಾಗಿ ನಿಮ್ಗೆ ಗೊತ್ತುಂಟಲ್ಲ, ಬ್ಯಾಂಗ್ಳೂರು ಬಂದ ಮೇಲೆ ಚಿಕ್ಕಪೇಟೆ ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೂ ಮಲ್ಲೇಶ್ವರಂ ಆ ಸೈಡೆಲ್ಲ ಹೇಳಿದ್ದಾರೆ ಕೆಲವು ಅಂಗಡಿಗಳನ್ನು, ಅಲ್ಲೆಲ್ಲ ಹೋಗಿ ನನಗೆ ನೋಡಬೇಕು, ವಿಸಿಟ್ ಮಾಡಬೇಕು ಅಂತ ಹೇಳಿ ಎನಿಸಿದ್ದೀನಿ. ಹಾಗೆ ದಾರಿ ಮಧ್ಯೆ ಏನುಂಟು ಚಿಕ್ಕದಾಗಿ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ತೀನಿ ಅಂತ ಹೇಳಿ. ಹಾಗೂ ಅದರೊಂದಿಗೆ ಎಂತ ಗೊತ್ತುಂಟ, ನಾನು ಕೆಲವು ನಂದು ಜರಿ ಸೀರೆಸ್ ಎಲ್ಲ ತೊಗೊಂಡು ಬಂದಿದ್ದೀನಿ, ಎಲ್ಲ ಕಲೆಕ್ಟ್ ಮಾಡಿ. ನಂದು ಕೆಲವು ಅಮ್ಮಂದು ಆ ಸಲ ಕೂಡ ನಾನು ಕೆಲವು ಕೊಟ್ಟಿದ್ದೆ. ಹಾಗೂ ಅದರಲ್ಲಿ ಕೂಡ ಇನ್ನೂ ಕೆಲವು 2-3 ಅವರು ಗೊತ್ತುಂಟಲ್ಲ ನಿಮಗೆ ಇಟ್ಟಿದ್ದರು ನನಗೆ ಬೇಕೆ ಅಂತೇಳಿ. ಅದು ಕುಂಭ ಆಗಿ ಹೋಗಿದೆ. ಅದನ್ನು ಇಟ್ಟು ಸುಮ್ಮನೆ ಇದು ಮಾಡೋದಕ್ಕಿಂತ ಅಲ್ಲಿ ದಾರಿ ಮಧ್ಯೆ ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಸುಮಾರು ಇರುತ್ತಲ್ಲ, ಹೋಗುವಾಗ ಎಲ್ಲಿಯಾದರೂ ಸಿಕ್ಕಿದರೆ ಅವರಿಗೆ ಕೊಟ್ಟು ಹಾಗೆಯೇ ಹಣನೂ ಸಿಗುತ್ತೆ, ಶಾಪಿಂಗ್ ಕೂಡ ಮಾಡ್ಬೋದು, ಅಮ್ಮನಿಗೆ ಕೂಡ ಖುಷಿಯಾಗುತ್ತೆ ಅಂತ ಹೇಳಿ. ಹಾಗೆ ನೋಡೋಣ ಏನೆಲ್ಲ ಆಗುತ್ತೆ. ಇವತ್ತು ಬೆಳಿಗ್ಗೆಯಿಂದ ನಿಮ್ಮ ಜೊತೆ ಇದ್ದೀನಿ, ಒಂದೊಂದೇ ಮಾಡ್ತಾ ಹೋಗೋಣ ಬನ್ನಿ. ಓಕೆ, ಇದು ಇವಾಗ ಮಲ್ಲೇಶ್ವರಂ ನಾವು ಫಸ್ಟಿಗೆ ಬಂದಿದ್ದೀವಿ. ಫುಲ್ ರಶ್ ಇದೆ ಇವತ್ತು. ತೋರಿಸಿ, ಇದು ಇಂಥದ್ದಲ್ಲ ಸೇಮ್ ನಾನು ಹಾಕೋದು, ಸೇಮ್ ನೈಸ್ ಏನು ಡೂಪ್ಲಿಕೇಟ್ಗೆ ಎಷ್ಟು 100 ರೂಪೀಸ್ ಅಂತೆ 3 ಸಾಕ್ಸಿಗೆ. ಚೆನ್ನಾಗಿದೆ ಅಲ್ಲ? ಹಾಂ, ಸೇಮ್ ಕಲರಾ ಅಂತ? ಹಾಂ, ಇದೆ. ಓಕೆ, ಇವಾಗ ಹೋಗುವಾಗ ನನಗೆ ಇಲ್ಲೊಂದು ಸದ್ಗುರು ಸಿಲ್ಕ್ ಸೆಂಟರ್ ಅಂತ ಹೇಳಿ ಸಿಕ್ತು. ಇವರು ಹಳೆ ರೇಷ್ಮೆ ಸೀರೆಯನ್ನು ತಗೊಳ್ತಾರಂತೆ. ನೋಡೋಣ ಎಷ್ಟು ಕೊಡ್ತಾರೆ ಏನು ಅಂತ ಹೇಳಿ. ಬನ್ನಿ ಹೋಗೋಣ. ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಫ್ರೀ. ಇಲ್ಲೇ ಸಾತ್ಗುರು ಸಿಲ್ಕ್ ಸೆಂಟರ್, ಸತ್ಗುರು. ಹೋಗಿ ಇಲ್ಲಿ ಜರಿ ಸೀರೆ ಉಳ್ದು ತಗೊಳ್ತೀರಲ್ಲ ನೀವು? ಇದು ನಮ್ದು ಕೆಲವು ಸೀರೆ ಉಂಟು, ಕೆಲವು ಇದರಲ್ಲಿ ಕುಂಭ ಕೂಡ ಆಗಿದೆ, ಅಂದ್ರೆ ಹರಿದು ಬರುತ್ತಲ್ಲ, ತಗೊಳ್ತೀರಾ? ನೋಡಿ ಅಂತ ಇದರಲ್ಲಿ ಚೆಕ್ ಮಾಡಿ ಅಂತ. ಈ ಥರ ವೈಟ್ ಕಲರ್ ಬತ್ತಾರು ತಗೋತೀವಿ, ಇದು ಸಿಲ್ವರು. ಓಕೆ, ಇದನ್ನು ವೈಟ್ ಕಲರ್, ಇದನ್ನು ಸಿಲ್ವರ್ ಇದೆ, ಇದನ್ನು ತಗೋತೀವಿ. ಇದು ಕಾಪರ್, ಇದು ತಗೋದಿಲ್ಲ ಮ್ಯಾಮ್, ಯಾಕಂದ್ರೆ ಕಾಪರ್ ಇದು ಹೋಗೋದಿಲ್ಲ. ಇದು ನೋಡಿ, ಈ ರೀತಿ ವೈಟ್ ಬಂದ್ರೆ ಅವರು ತಗೊಳ್ತಾರಂತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆಲ್ಲ, ಈ ರೀತಿ ಕಲರ್ ಚೇಂಜ್ ಆದ್ರೆ ಇದು ಕಾಪರ್ ಅಂತ ಹೇಳ್ತೀರಾ? ಇದಕ್ಕೆ ಏನು ಸಿಗುದಿಲ್ವಾ ನಮಗೆ? ಏನು ಸಿಗುದಿಲ್ಲ ಈ ಸೀರೆಗೆ? ಓಕೆ, ಇದು ನೋಡಿ ಅಂತ ಒಂದು ಇದನ್ನು ಸಿಲ್ವರ್ ಮ್ಯಾಮ್, ಇದನ್ನು ತಗೋತೀವಿ.
ಇಷ್ಟು ಸೀರೆ ತಗೊಳ್ತಾರಂತೆ. ಒಂದು ಸೀರೆ ರಿಜೆಕ್ಟ್ ಆಯಿತು ನಂದು. ಹೌದು. ಓಕೆ, ಅಮೌಂಟ್ ಎಷ್ಟಾಗುತ್ತೆ ನೋಡಿ. ಹಾಂ ಹೇಳ್ತೀನಿ. ನಿಮ್ಗೆ ಇದಕ್ಕೆ 25,000 ಬರುತ್ತೆ. ಇದಕ್ಕೆ ಇದು ನಿಮ್ಮ 10,000 ಆಗುತ್ತೆ. ಇದು ಇದಕ್ಕೆ 10,000 ಆಗುತ್ತೆ. ಹಾಂ, ಇದು 10,000. ಇದು ನಿಜವಾಗ್ಲೂ ನೋಡಿ ಇದಾಗಿದೆ. ಇದು ನಾನು ಹೇಳಿದೆ ನೋಡಿ, ಒಂದು ಅಮ್ಮ ಸೀರೆ ಇದು ಅವ್ರಿಗೆ ತುಂಬ ಇಷ್ಟ, ಸಾಫ್ಟ್ ಇದೆ ಅಂತ ಹೇಳಿ. ಆದರೆ ನೋಡಿ ತುಂಬ ಆಗಿದೆ ಅದು. ಇದಕ್ಕೂ ನಿಮ್ಗೆ 25,000 ಆಗುತ್ತೆ. ಟೋಟಲ್ ಎಷ್ಟಾಯ್ತು ಹೇಳಿ? ಟೋಟಲ್ ನಿಮ್ದು ಆಯ್ತು ನೋಡಿ ಮ್ಯಾಮ್ 60,000 ಆಯ್ತು. ನಿಜ ಹೇಳ್ತಿದ್ದೀರಲ್ಲ? ಹೌದು ಮ್ಯಾಮ್, ನಿಜಾನೇ. ಓಕೆ, ಈಗ ಬೇರೆ ಈಗ ನಿಮ್ಮ ಹತ್ರ ಅಂದರೆ ಈ ಸೀರೆ ಒಂದು ರಿಜೆಕ್ಟ್ ಆಯಿತು. ಅದು ರಿಜೆಕ್ಟ್. ಇದು ನೀವು ಏನು ಚೂರು ಕೂಡ ಕೊಡೋದಿಲ್ಲ ಇದಕ್ಕೆ? ಇಲ್ಲ. ಹಾಗಾದ್ರೆ ಜರಿ ಸೀರೆ ಇದ್ರೆ ತಗೊಳ್ತೀರಲ್ಲ? ಯಾವ ಇದ್ರ ತಗೊಳ್ತೀರಲ್ಲ? ಓಕೆ, ಇದು ನನಗೆ ಇದು ಮಾಡಿ ಬಿಲ್ ಮಾಡಿ. ಕ್ಯಾಶ್ ಕೊಡಿ. ಇದು 50,000 ಇದೆ. ಇದು 10,000. ಓಕೆ, ಥ್ಯಾಂಕ್ ಯು. ನಾನು ಎನಿಸಿರ್ಲಿಲ್ಲ ಇವತ್ತಿನ ಶಾಪಿಂಗ್ ಆಯ್ತು ನಮಗೆ ದುಡ್ಡು ಇಲ್ಲೇ ಸುಮಾರು ಆಯ್ತಲ್ಲ. ಹೌದು. ಕೆಲವೊಮ್ಮೆ ಮನೆ ಹತ್ರ ಎಲ್ಲ ಬರ್ತಾರೆ, ಅವ್ರದ್ದು ಇಷ್ಟು ಕೊಡುದಿಲ್ಲ ಅವರು. ನಾವು ಅವಾಗ ಎಷ್ಟೋ ಮೋಸ ಹೋಗಿದ್ದೀವಿ ಸುಮ್ಮನೆ. ಓಕೆ, ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಲ್ಲಿಂದ ಬಂದಿರ ಮ್ಯಾಮ್? ನಾವು ಮಂಗಳೂರಿಂದ. ಹೌದಾ? ನಮ್ದು ಅಲ್ಲಿ ಗಾಂಧಿ ಬಜಾರ್ ಬಸವನಗುಡಿ ಅಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಯಾರು ಇದ್ರೆ ಹೇಳಿ. ಗಾಂಧಿ ಬಜಾರ್ ಹತ್ರನಾ? ಓಕೆ ಓಕೆ, ಹೇಳ್ತೀನಿ ನಾನು ಯಾರಾದ್ರೂ ಇದ್ರೆ. ಓಕೆ, ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಕಾಫಿ ಪೌಡರ್. ಕಾಫಿ ಇಷ್ಟ ಅಲ್ಲ ನಮಗೆ, ಬ್ಲ್ಯಾಕ್ ಕಾಫಿ ಅಲ್ಲ, ಫಿಲ್ಟರ್ ಕಾಫಿ ಕುಡಿಯೋಣ. ಅಲ್ಲಿ ಕಾಫಿ ಪೌಡರ್ ತಗೊಂಡಿದ್ದು, ಇಲ್ಲಿ ಬಂದು ಫಿಲ್ಟರ್ ಕಾಫಿ ಕುಡಿಯೋದು. ನಮ್ಮದೇ ಕೊಡ್ಬೋದು ಅಲ್ಲ ಅಲ್ಲ, 20 rupees ಟೀಗೆ, 15 rupees ಪೊತಾಸ್. ಅಮ್ಮನಿಗೆ ಮಾತ್ರ ಇದು ಪ್ರೀಮಿಯಂ ಕ್ಲಾಸ್ ಸಿಕ್ಕಿದೆ, ನಮಗೆಲ್ಲ ಪೇಪರ್ ಅಲ್ಲ. ನಾನು ಹಾಗೆ ಎಲ್ಲಿ ಹೋದರೂ ಕ್ವೀನ್ ಟ್ರೀಟ್ಮೆಂಟ್ ನನಗೆ. ಅದು ಅಮ್ಮನಿಗೆ ಪೇಪರ್ ಸಿಗುವಾಗಂತೆ ಅವ್ರದ್ದು ಮುಖ ಹೊಂಗಾಯಿತು. ಓಕೆ, ಇಲ್ಲಿ ಇವಾಗ ನಾವು ಪಾನಿಪುರಿ ತಿನ್ನೋದು. ನಮಗೆ ಪಾನಿಪುರಿ ಸಿಗ್ಲಿಲ್ಲ, ಅವ್ರದ್ದು ಲೇಟ್ ಆಗ್ತದೆ ಅಂತ ಅವರು ಓಪನ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾಕೆ ಅವರಿಗೆ ಉಪದ್ರ ಕೊಡೋದು? ಹೋಗೋಣ ನಾವು. ಹೋಗುವ 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 ಲಾಂಗ್ ಡ್ರೈವ್ ಹೋಗುವ. ನಮಗೆ ಸಾಫ್ಟ್ ಸಿಕ್ತು, ವಿನು ಅಲ್ಲೇ ಬಾಕಿ ಕಾರಲ್ಲೇ. ಅವನಿಗೆ ನಾವು ವಿಡಿಯೋಸ್ ತೋರಿಸುವ. ಅಯ್ಯಬ್ಬಾ, ಮೇ ತೋ ಥಕ್ ಗಯೆ. ಶಾಪಿಂಗ್ ಮಾಡಿ ಮಾಡಿ ಸಾಕಾಯ್ತು. ಹಾಂ, ಕಾಲು ಹೋಗ್ತಾ ಉಂಟು. ಹೀಲ್ಸ್ ಹಾಕಿ ಬಂದಿದ್ದು ನೋಡಿ, ಹೀಲ್ಸ್ ಹಾಕಿ. ಎಂತ ನೋಡುದು ನೀವು? ಏನಿಲ್ಲ, ತಗೊಳ್ಳಿ. ಇಲ್ಲಿ ಅಮ್ಮ ತಿನ್ಲಿಕ್ಕೆ ಬಂದಿದ್ದು, ಅಲ್ಲೇ ಇದ್ವಿ ನಾವು. ಅಲ್ಲಿ ಪಾನಿಪುರಿ ಅಲ್ಲಿಂದ ನೋಡಿ ಇಲ್ಲಿ ಬಂದಿದ್ದಾರೆ. ಈಗ ಇಲ್ಲಿ ನಿಂತು ನೆಕ್ಸ್ಟ್ ನೋಡ್ತಿದ್ದು, ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಏನು ಸಿಗ್ತದೆ, ಮತ್ತೆ ಸಾಕಾಯ್ತಂತೆ ಇವರಿಗೆ. ಓಕೆ, ನಾವಿವಾಗ ಕಾರಿಗೆ ಬಂದಿದ್ವಿ. ಅಂದ್ರೆ ಕಾರಿಗೆ ನಾವು ರೀಚ್ ಆದ್ವಿ. ಈಗ ಕಾರಿಂದ ನಾವು ಹೋಗುದು ಮನೆಗೆ. ಹಾಗೆ ಮನೆಗೆ ಹೋಗಿ ಸಿಗುವ.
ರೆಡ್ ಸ್ಪೋಯ್ ಇಲ್ಲಿ ಅಮ್ಮ ನೋಡಿ ಅಂತೆ ನಮಗೆ ಬಿಟ್ಟು ತಿನ್ನೋದು ಸೀದಾ ಅಂತೆ ಬಿಸಿ ಬಿಸಿ ಇರುವಾಗ ತಿನ್ಬೇಕು. ಕೇಳುದಿಲ್ಲ ಪುತ್ತ ಕಣ್ಗೆ ಹೇಳುದಿಲ್ಲ. ಅದೆಲ್ಲ ಉಂಟು. ನಾನಿಲ್ಲಿ ಹೇಳ್ತಿದ್ದೀನಿ, ನಿಮ್ಮ ಕಣ್ಣು ಬೆಲ್ಲ ತಿಂದ ಮೇಲೆ ಹೋಗ್ತಾ ಉಂಟು. ಇಲ್ಲಿ ತಿಂತಾ ಇದ್ದಾರೆ, ನೋಡಿ ಸಮೋಸ ಎಲ್ಲ ಇಲ್ಲ ಇತ್ತು. ಇಲ್ಲಿ ತಿಂತಾ ಇದ್ದಾರೆ, ಪುನಃ ಅಲ್ಲಿ ನೋಡ್ತೀವಿ ಇನ್ನೇನುಂಟು ತಿನ್ಲಿಕ್ಕೆ ಅಂತ. ಈ ಗಲ್ಲಿಗೆ ಬರ್ಬೇಕಿತ್ತು, ಈ ಗಲ್ಲಿಯಲ್ಲಿ ಉಂಟು ಒಳ್ಳೊಳ್ಳೆ ತಿಂಡಿ. ಓಕೆ, ಮಲ್ಲೇಶ್ವರಂ ನನಗೆ ಅದು ಹೇಳಲಿಕ್ಕೆ ಬರೋದಿಲ್ಲ, ನಂದೆಲ್ಲದ್ರಲ್ಲಿ ನಂದು ಸ್ವಲ್ಪ ರಾಂಗ್ ಆಗೋದು. ಮಲ್ಲೇಶ್ವರಂ ಅಲ್ಲಿ ಶಾಪಿಂಗ್ ಆಯಿತು. ಇದಕ್ಕೆ ಹೋಗ್ಬೇಕಂತ ಹೇಳಿ ಎನಿಸಿದ್ದು ಚಿಕ್ಕಪೇಟೆಗೆ. ಆದರೆ ಏನಂದರೆ ಫುಲ್ ಮಳೆ, ಜೋರು ಮಳೆ ಬರ್ತಾ ಉಂಟು, ಹಾಗೆ ಕ್ಯಾನ್ಸಲ್ ಆಯಿತು. ಅಲ್ಲಿ ಒಂದು ಕಡೆ ಕಾರಿಟ್ಟು ಇನ್ನೊಂದು ಕಡೆ ನಡ್ಕೊಂಡು ಹೋಗಬೇಕಾಗತ್ತಲ್ಲ, ಹಾಗೂ ಗೊತ್ತುಂಟಲ್ಲ ಕೊಡೆ ಇಟ್ಕೊಂಡೆಲ್ಲ ತುಂಬ ಕಷ್ಟ ಆಗುತ್ತೆ ಶಾಪಿಂಗ್ ಮಾಡೋದೆಲ್ಲ. ಅದು ಕೂಡ ಬ್ಯಾಂಗ್ಳೂರಲ್ಲಿ ಇನ್ನೂ ಕೂಡ ಕಷ್ಟ, ಅದು ಕೂಡ ಚಿಕ್ಕಪೇಟೆಯಲ್ಲಿ ಇನ್ನೂ ಕೂಡ ಕಷ್ಟ. ಹಾಗೆ ನಾವು ಎನಿಸಿದ್ವಿ ಕ್ಯಾನ್ಸಲೇ ಮಾಡಿದ್ವಿ, ಯಾಕೆಂದರೆ ತುಂಬ ಸ್ಟ್ರೆಸ್ ಬೇಡ ಅಂತ ಹೇಳಿ. ಇವಾಗ ಒಮ್ಮೆಲೆ ಸಂಜೆ ನಿಂತರೆ ಹೋಗೋದಂತೇಳಿ ಎನಿಸಿದ್ವಿ ಚಿಕ್ಕಪೇಟೆಗೆ, ಮಳೆ ನಿಂತರೆ. ಇಲ್ಲದಿದ್ದರೆ ನೋಡೋಣ ಏನಂತ ಹೇಳಿ. ಹಾಗೆ ನಮಗೆ ಅಂದರೆ ನಾಳೆ ಮನೆಗೆ ಹೋಗಲೇಬೇಕು, ಮನೆಯಲ್ಲಿ ಒಂದು ಕೆಲಸ ಉಂಟು ಅರ್ಜೆಂಟಲ್ಲಿ, ಹಾಗೆ ನಾಳೆ ಮನೆಗೆ ಹೋಗಲೇಬೇಕು. ಇದು ನಾಳೆ ಒಂದಿನ ಇದ್ದಿದ್ರೆ ನಾಳೆ ಆದರೂ ಹೋಗ್ಬೋದಿತ್ತು ನಾವು. ಹಾಗೆ ನೋಡೋಣ ಏನಾಗುತ್ತೆ ಅಂತ ಹೇಳಿ, ಹೇಳಲಿಕ್ಕೆ ಆಗಲ್ಲ, ದೇವರದ್ದು ಇಚ್ಛೆ ಅಂತ ಹೇಳ್ತಾರಲ್ಲ ಹಾಗೆ. ಇವಾಗ ಇಲ್ಲಿ ಕೆಲವು ಶಾಪಿಂಗ್ ಆಯಿತು ನಂದು. ಅದು ಇನ್ನು ಈಗ ಸೀದಾ ಮನೆಗೆ ಹೋಗಿ ಮಾಮ ಮನೆಗೆ ಹೋಗೋದು, ಸ್ವಲ್ಪ ಗರಮ ಊಟ ಮಾಡೋದು, ಹಾಗೂ ಸ್ವಲ್ಪ ರಶ್ ತಗೊಳ್ಳೋದು. ಓಕೆ, ರೀಚ್ ಆದ್ವಿ ಇವಾಗ ಮನೆಗೆ. ರೀಚ್ ಅಲ್ಲ ಬೀಚ್. ಹಾಂ, ಪರಿಮಳ ಬರ್ತಾ ಉಂಟು ಇದರದ್ದು, ಸಾಂಬಾರು ಪರಿಮಳನಾ? ಸುಮ್ಮನೆ ಹೋಗ, ಮಾತಾಡಬೇಡ ನೀನು. ಹೆಸರು ಈತನಾ? ನಾನು ಹೇಳ್ತಿದ್ದು ಜೀತನ್ ಅಂತ. ಒಂದು ಶೇಕನ್ ಕೊಡು, ಹಾಯ್ ಹೇಳು. ಅದು ಮಾಡು, ಅದು ಅದು ಹೀಗೆ. ಹಾಂ, ಊಟ ಮಾಡೋದು ಎಂತೆಲ್ಲ ಉಂಟು ಅಲ್ಲಿ ತೋರಿಸಿ. ಇದು ಉಂಟು ಆನಿಯನ್ ಟೊಮೆಟೊ, ಮತ್ತು ಇದು ಸಾರು. ಯಾವುದ್ರದ್ದು? ಬಸಳೆ ಸಾರು. ಬಸಳೆ ಥರ ಇಲ್ಲಿ ಉಂಟಾ? ಹಾಂ, ಬಸಳೆ ಸಾರು ಮತ್ತು ರೈಸ್. ಇದು ಪಿಕಲ್. ಓಕೆ, ಇವಾಗ ನಾವು ಮಲಗಿದ್ವಿ. ಮಲಗಿ ನನಗೆ ಅಪ್ಪ ಮತ್ತು ಅಮ್ಮ ಎಲ್ಲ ಎದ್ದಿಸಿ ಮೋಮೋಸ್ ತರಲಿಕ್ಕೆ ಹೇಳಿದರು. ಹಾಗೆ ನಾವು ಮಲಗಿದ್ದೆ, ನನಗೆ ಸಹ ಎಬ್ಬಿಸಿದ್ರು. ಹಾಗೆ ನಾವು ನಮ್ಮ ಲೋಕಲ್ ಗೂಗಲ್ ಮ್ಯಾಪನ್ನು ತೊಗೊಂಡು ಕಾರಲ್ಲಿ ಕೂತ್ಕೊಂಡು ಹೋಗೋದು ಮೋಮೋಸ್ ತರಲಿಕ್ಕೆ. ನಿಮಗೆ ಗೊತ್ತುಂಟಲ್ಲ? ಹೋಗಿ ನೋಡುವ. ಇಲ್ಲಿ ನಮಗೆ ಸಿಕ್ಕಿತು, ನಮ್ಮ ಈತನ್ನು ತಗೊಂಡು ಬಂದ. ಇಲ್ಲಿ ಈಗ ನಾವು 6 ಪ್ಲೇಟ್ ಸ್ಟೀಮ್ಡ್ ಅಂತ ತಗೊಂಡು ಹೋಗ್ಬೋದು. ಓಕೆ, ನಮಗೆ ಮೋಮೋಸ್ ಸಿಕ್ಕಿತು. ಈಗ ನಾವು ನಮ್ಮ ಕಾರ್ ಹತ್ರ ಹೋಗಿ ಮನೆಗೆ ಹೋಗಿ ತಿನ್ನೋದು. ಓಕೆ, ನಮ್ಮ ಲೋಕಲ್ ಗಾಡಿಯನ್ನು ಇವಾಗ ನಮಗೆ ರಾಂಗ್ ರೂಟ್ ಹೇಳಲಿಕ್ಕಿತ್ತು. ಈಗ ಇನ್ನೊಮ್ಮೆ ಹೋಗೋದು, ನಾವು ಮನೆಗೆ ಹೋಗೋದು. ಈಗ ಗೊತ್ತುಂಟಲ್ಲ ನಿಂಗೆ? ಹೋಗುವ. ನಾನು ಹೊರಗಿಂದ ಒಳಗೆ ಬಂದೆ. ಹೊರಗಿದ್ದೆ, ಒಳಗೆ ಬಂದೆ. ಎಲ್ಲಲ್ಲಿ ತಾಗುತ್ತೆ ಮಂಡೆಗೆ ಮೋಮೋಸ್ ತಂದೆ. ನೋಡ್ತೇನೆ, ಮಗು ಅಲ್ಲ ಅವನು, ಇರ್ಲಿ. ಇತ್ತು ತಿನ್ನೋದಿಲ್ಲ ಅಂತೆ, ಇತ್ತಿಗೆ ಇಷ್ಟ ಇಲ್ಲ ಅಂತೆ. ಅಲ್ಲಾಯ್ತು. ಇವತ್ತು ನಮಗೆ ಇತ್ತು ಲೊಕೇಶನ್ ಹೇಳಿದ್ದು, ನಮ್ಮ ಹುಷಾರಿತ್ತು. ಹಿಂದೆ ಬರುವ ಶಾರ್ಟ್ ಕಟ್ ಇತ್ತು. ಹೌದಾ? ಶೋಭಾ ಸ್ಟೋರಿಗೆ ಹೋಗಿದ್ಯಾ? ಅವನು ಹೇಳ್ತಿದ್ದ, ಶೋಭಾ ನಿಂಗೆ ಹೋಗ್ಲಿಕ್ಕೆ ಉಂಟು. ನಾನು ಹೇಳಿದ್ದೆ ಈಗ ಬೇಡ, ಮತ್ತೆ ಹೋಗುವ ಅಂತ. ಅಲ್ಲ ಇತ್ತು ಇದು ತಗೋ ನಿಂದು.
ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ನಾವು ಹೊರಟ್ವಿ ಇಲ್ಲಿಂದ ಮಾಮು ಮನೆಯಿಂದ ಸೀದಾ ಮನೆಗೆ. ನಾವು ಸ್ವಲ್ಪ ಶಾಪಿಂಗ್ ಬಾಕಿ ಉಳಿತು ನಮ್ಮದು. ನೋಡೋದು ನೆಕ್ಸ್ಟ್ ಟೈಮ್ ಬರಲಿಕ್ಕಿರುತ್ತಲ್ವ, ಆವಾಗ ಕಂಟಿನ್ಯೂ ಮಾಡೋದಂತ ಹೇಳಿ ಎನಿಸಿದ್ದೀನಿ. ಯಾಕೆಂದರೆ ಅರ್ಜೆಂಟಾಗಿ ಮನೆಗೆ ಹೋಗಬೇಕಾಗಿದೆ. ಕೆಲವು ಕೆಲಸದ ಮೇಲೆ ಇರುತ್ತಲ್ಲ, ಕೆಲವು ಪರ್ಸನಲ್ ಕೆಲಸ, ಹಾಗೆ. ಓಕೆ, ಹೋಗಲ್ವಾ? ಎಲ್ಲರೂ ರೆಡಿನಾ ನೀವು? ನನ್ನ ಮಗ ರೆಡಿ, ಇನ್ನೊಂದು ಮಗ ಅಲ್ಲಿದ್ದಾನೆ ರೆಡಿ, ನನ್ನ ಹಸ್ಬೆಂಡ್ ರೆಡಿ. ನಾನು ಲಾಸ್ಟ್ ವಾಶ್ರೂಮ್ ಹೋಗಿ ಬರ್ತೀನಿ. ನಮ್ಮದು ಅದು ಲಾಸ್ಟ್ ಹೋಗುವಾಗ ಲಾಸ್ಟ್ ಅದು ಹೋಗ್ಲಿಕ್ಕೆ ಹೋಗ್ತಾರಲ್ಲ, ಹಾಗೆ ಗೊತ್ತೇ ಆಗಲಿಲ್ಲ. ಚೆನ್ನಾಗಿದೆ. ಬಾಯ್ ಮಾಮು. ಏನೆಲ್ಲ ತಂದ್ರು? ಮಾವಿನಕಾಯಿ, ಮಾವಿನ ಹಣ್ಣು, ಇದು ಮತ್ತೆ ಇದು ಗ್ರೀನ್ ಆ್ಯಪಲ್, ಮತ್ತೆ ಇದು ಅವಕಾಡೋ, ಮತ್ತೆ ಇದು ಬಂಗನಪಲ್ಲಿ, ಮತ್ತೆ ಇದು ಎಂತ ನೇರಳೆ ಗ್ರೇಪ್ಸ್ ಇಲ್ಲಿ ಉಂಟು. ಇದು ಪಿಯರ್ಸ್ ಎಲ್ಲ ಸಿಕ್ಕಿಸ್. ಈಗ ಓಕೆ, ನಾವಿವಾಗ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಅಮ್ಮನಿಗೆ ಹೇಳಿದೆ ನಾನು ಮಾತಾಡಿ, ಆದರೆ ಅಮ್ಮ ಬಿಸಿ ಇದ್ದಾರೆ. ಅವರ ಹಿಲ್ಸ್ ನೋಡಲಿಕ್ಕೆ, ಇಲ್ಲಿ ತಿಂಡಿ ನೋಡಲಿಕ್ಕೆ, ಈಚೆ ನೋಡಲಿಕ್ಕೆ ಅಲ್ಲ ಅಮ್ಮ. ವಿನೋಡ್ ನಂದು ವಡ ಬಂತು. ಎಂತದ ಮರ್ಡರ್ ಮಾಡೋದಾ ವಡದು? ಇದು ನನ್ನ ಹಸ್ಬೆಂಡಿಗೆ ಪೂರಿ. ಏನ್ ಮಾಡ್ತೀರಾ ಅಂಕಲ್? ಶಾವಿಗೆ ಇವತ್ತು ಸ್ಪೆಷಲ್ ಆಗೋದಲ್ಲ. ಹೌದು, ಅವರು ಬ್ಯಾಂಗ್ಳೂರು ಹೋಗಿದ್ದಾರೆ. ಇವತ್ತು ಸಂಜೆ ಬರ್ತಾರೆ, ಅದಕ್ಕೆ ಅವ್ರಿಗೆ ಸರ್ಪ್ರೈಸ್ ಆಗಿ ಇದು ಸೇಮೆ. ಇವತ್ತು ಅಜ್ಜ ಸೇವಿಗೆ ಮಾಡ್ತಿದ್ದಾರೆ, ಅಜ್ಜಿ ಚಿಕನ್ ಕಡಿ ಮಾಡ್ತಿದ್ದಾರೆ. ಎರಡು ಮಾಡ್ತೀರಾ? ಇದು ಚಿಕನ್ ಸಾರಿಗೆಲ್ಲ ಮಸಾಲೆ ಎಲ್ಲ ನಾನು ಫ್ರೈ ಮಾಡಿ ಇಟ್ಟಿದ್ದೇನೆ. ಮತ್ತೆ ಸ್ವಲ್ಪ ತೆಂಗಿನ ಹಾಲು ಎಲ್ಲ ಹಾಕ್ಲಿಕ್ಕೆ ಉಂಟು. ಗ್ರೈಂಡರ್ ಅಲ್ಲಿ ಹಾಕುದು ನಾನು. ಸ್ವಲ್ಪ ನಯ ಆಗ್ತದಲ್ಲ, ಮಿಕ್ಸಿಯಲ್ಲಿ ಸ್ವಲ್ಪ ರಫ್ ಆಗ್ತದೆ, ಹಾಗೆ ಗ್ರೈಂಡರ್ ಅಲ್ಲಿ ಇದು ಹಾಕಿದೆ. ಮತ್ತೆ ಇದು ಚಿಕನ್ ಆಯ್ತಾ ನಿಮ್ದು ಸುಕ್ಕ ಮಾಡಿ? ಹಾಕ್ಲಿಲ್ಲ, ಇನ್ನು ತೆಂಗಿನಕಾಯಿ ಎಲ್ಲ ಉರಿದು ಹಾಕ್ಲಿಕ್ಕೆ ಉಂಟು. ಇದು ಪುಳಿ ಮುಂಚಿ ಹಾಕಿ ಬೇಯಿಸಿಟ್ಟೆ ಚಿಕನ್ ಸುಕ್ಕಕ್ಕೆ. ಮತ್ತೆಲ್ಲ ಗ್ರೈಂಡ್ ಮಾಡಿ ಸಂಜೆ ಎಲ್ಲ ರೆಡಿ, ಅವರು ಬರುವಾಗ ರೆಡಿ ಮಾಡಿ ಇಡುವುದು. ಅವ್ರಿಗೆ ಗೊತ್ತಿಲ್ಲ ಅಲ್ಲ? ಇಲ್ಲ ಅವರಿಗೆ ಗೊತ್ತಿಲ್ಲ. ಸರ್ಪ್ರೈಸ್ ಆಯ್ತು. ಈಗ ಕಡುಬು ಇದು ಮಾಡಿ ಇಡುವುದು, ಕಡುಬು. ಮತ್ತೆ ಬೆಂದ ನಂತರ ಮತ್ತೆ ಸೇಮಿಗೆ ಮಾಡಿ. ಈಗ ಕಡುಬು ಮಾಡುವಾಗ ತೋರಿಸ್ತೇವೆ ನಾವು, ಮತ್ತೆ ಬೆಂದು ಆದ ನಂತರ ಮತ್ತೆ ಇದು ಮಾಡುವಾಗ ತೋರಿಸ್ತೇವೆ. ಸೇಮಿಗೆ ಮಾಡುವ ಅದು ಬಿಸಿ ಇಲ್ಲ? ಬಿಸಿ ಇಲ್ಲ, ಅದು ಬಿಸಿ ಉಂಟು. ಅದಕ್ಕೆ ಇದು ಎಲ್ಲ ಮಿಕ್ಸ್ ಮಾಡಿ ಬಿಸಿ ಉಂಟು. ಸುಕ್ಕ ಮಾಡಲಿಕ್ಕೆ ಇದೆಲ್ಲ ಆಗಿದೆ, ಮಸಾಲೆ ಎಲ್ಲ ಹಾಕಿ. ಕೊಕೊನಟ್ ಆಯಿಲ್ ಅಲ್ಲ? ಹಾಂ, ಕೊಕೊನಟ್ ಆಯಿಲ್. ನನ್ನ ಸ್ವಲ್ಪ ಆಯಿಲ್ ಕಡಿಮೆನೆ. ಆಯಿಲ್ ಏನಾಯ್ತು? ಎಲ್ಲ ಮಿಕ್ಸ್ ಆಯಿತು. ಆಯ್ತಲ್ಲ ಮಿಕ್ಸ್. ಮಸಾಲ ಕಮ್ಮಿ ಆಯ್ತಲ್ಲ? ಮಸಾಲ ಕಮ್ಮಿ ಆಗಲಿಲ್ಲ. ಅದೇ ನೋಡಿ, ಈಗ ಅಪ್ಪ ಹೇಳ್ತಾರೆ ಅದೇ ಕಮ್ಮಿ ಆಗಿದೆ ಅಂತ. ಸಾಕು ಮಸಾಲ, ತುಂಬ ಮಸಾಲ ಅದು. ಮತ್ತೆ ಮಸಾಲನೇ ತಿಂತಾರೆ. ಟೇಸ್ಟ್ ಇದು ಆಗ್ತದಲ್ಲ, ಕಮ್ಮಿ ಆಗ್ತದಲ್ಲ? ಕಮ್ಮಿ ಆಗಲಿಲ್ಲ ಅಲ್ಲ, ಚಿಕನ್ ಕಾಣಲಿಲ್ಲ ಇದರಲ್ಲಿ. ಮತ್ತೆ ಎಂತ ಗೊತ್ತಲ್ಲ, ಮಸಾಲನೇ ಕಾಣೋದು. ಬಂದಿದೆ ಬಿಸಿ ಬಿಸಿ ಶಾವಿಗೆ ರೆಡಿ. ಈಗ ಸಾವಿಗೆ ಹಾಕೋದು ತಿನ್ನೋದು. ಇದು ರಾತ್ರಿಗೆ ಅಲ್ಲ? ಹಾಂ, ರಾತ್ರಿ. ಈ ಚಿಕನ್ಗೆ ನಾನು ದೀಗುಜ್ಜೆ ಅಂದರೆ, ನಿಮಗೆ ದೀಗುಜ್ಜೆ ಅಂದರೆ ಎಂತ ಅಂತ ಗೊತ್ತಿರ್ಬೋದು. ಅದು ಚಿಕನ್ಗೆ ತುಂಬ ಇದು ಒಳ್ಳೆ ಸೂಟ್ ಆಗ್ತದೆ ನೋಡಿ. ಇದನ್ನು ಮಿಕ್ಸ್ ಮಾಡೋದು, ಅದು ತುಂಬ ಟೇಸ್ಟ್ ಆಗ್ತದೆ. ಹಾಗೆ ಮಕ್ಕಳಿಗೆ ಜಾಸ್ತಿ ಕೊಡಲ್ಲ, ಅಂದರೆ ಅವರಿಗೆ ಪೀಸೇ ಬೇಕಾದ್ರೆ ಗುಜ್ಜೆ ಬೇಡ. ಅದಕ್ಕೆ ನಾನು ಹೇಳಿದೆ, ಎರಡು ತುಂಡೇ ಬಡಿಸ್ಲಿಕ್ಕೆ ಹೇಳ್ತೇನೆ, ಜಾಸ್ತಿ ಬಡಿಸ್ಲಿಕ್ಕೆ ಹೇಳಲ್ಲ. ಮತ್ತೆ ಗುಜ್ಜೆ ನನಗೆ ಬೇಕು ಅಂತ. ಯಾವಾಗಲೂ ತೆಂಗಿನ ಹಾಲು ಹಾಕಿ ಮಾಡಿದರೆ ಸೇಮಿಗೆಗೆ ತುಂಬ ಟೇಸ್ಟ್ ಬರ್ತದೆ. ಚಿಕನಿಗೆ ಚಿಕನ್ ತೆಂಗಿನ ಹಾಲು
ಹಾಕಿ ಮಾಡಿದ್ದಾರೆ ಸಾರು. ಅದು ತುಂಬಾ ಇದಕ್ಕೆ ಸೇವಿಗೆಗೆ ಅಲ್ಲ ತುಂಬಾ ಟೇಸ್ಟ್. ನಾನು ಹೇಳಲಿಲ್ಲ, ಚಿಕನ್ ಸುಕ್ಕ ಮಾಡಿ ಅಮ್ಮ ಅಂತ ಹೇಳಿದ್ದಾರೆ. ಆಯ್ತು ಅಂತ ಹೇಳ್ತೀನಿ, ಇದೆಲ್ಲ ಹೇಳಿಲ್ಲ ನಾನು. ಅವ್ರಿಗೇನು ಈಗ ಚಿಕನ್ ಸುಕ್ಕ ಮತ್ತೆ ರೈಸ್ ತಿಂತು. ರೈಸ್ ಅಂತ ಚಿಕನ್ ಸುಕ್ಕ ಮತ್ತೆ ರೈಸ್ ಅಷ್ಟು ಇದ್ರೆ ಸಾಕು. ಹೌದು. ಓಕೆ, ಈಗ ಬೇಕರಿಗೆ ನಿಂತಿದ್ದೀವಿ ನಾವು ಕೇಕ್ ತಿನ್ನಲಿಕ್ಕೆ. ಓಕೆ, ನಾವಿಲ್ಲಿ ಕಬಾಬ್ ತಿನ್ನಲಿಕ್ಕೆ ಬಂದಿದ್ದೀವಿ. ತಿಂಡಿಗಲ್ಲ, ಪಾರ್ಸಲ್ ಮಾಡಿದ್ವಿ. ಅಮ್ಮ ಎಲ್ಲ ಅಲ್ಲಿ ಬೇಕ್ರಿ ಹತ್ತ ಇರ್ತಾರೆ, ಅಲ್ಲಿ ನಾವು ಒಂದು ಪಪ್ಸ್ ಎಲ್ಲ ತಿಂದ್ವಿ ಅಷ್ಟೇ. ಮತ್ತು ಸ್ವಲ್ಪ ಪಾರ್ಸಲಿಗೆ ಕೇಕ್ ಎಲ್ಲ ತಗೊಂಡ್ವಿ. ಓಕೆ, ಮನೆಯಲ್ಲಿ ಇಷ್ಟು ಗಿಡ ಇದ್ದರೂ ಅಮ್ಮನಿಗೆ ಸಾಕಾಗೋದಿಲ್ಲ. ಅಮ್ಮ ಇನ್ನೊಮ್ಮೆ ಇಲ್ಲಿ ಬ್ಯಾಂಗ್ಳೂರು ಬಂದು ಇಲ್ಲಿ ಕೂಡ ಗಿಡ ತಗೊಳ್ಳಿಕ್ಕೆ ಬಂದಿದ್ದಾರೆ. ಅದು ಮುನ್ನಾರ್ ಹೋಗಿ ಅಲ್ಲಿ ಕೂಡ ಗಿಡ ಕದ್ದು ಕೂಡ ಅವರಿಗೆ ಸಾಕಾಗಲಿಲ್ಲ. ಓಕೆ, ಇವಾಗ ಗಾರ್ಡ್ ಸೆಕ್ಷನಲ್ಲಿದ್ದೀವಿ ನಾವು. ಇವತ್ತು ಸ್ವಲ್ಪ ರಶ್ ಉಂಟು, ಸಂಡೇ ಅಲ್ವಾ. ಹಾಳಾಗಿದೆ ಯಾವುದು ಟ್ರಕ್. ಇಲ್ಲೆಲ್ಲ ಹಾಳಾದ್ರೆ ಎಷ್ಟು ಕಷ್ಟ. ಅದು ಕೂಡ ಮಳೆ ಕೂಡ ಬರ್ತಾ ಉಂಟು. ಇಲ್ಲಾಗ ನಿಲ್ಲಿಕ್ಕಲ್ಲ, ಏನು ಮಾಡ್ಲಿಕ್ಕಲ್ಲ, ಕಷ್ಟ ಆಗುತ್ತೆ. ರೈಟ್ ಬಾಯ್ ವಿನೋ, ಬಾ 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 ಬಾ, ಈ ಸೈಡ್ ಬಾ. ತಂದೆ ಒಂದು ಒಂದು ಇದು ತಗೊಂಡು ಬಂದೆ ಬರುವಾಗ, ಬಿರಿಯಾನಿ ಬಾಟ್. ಬಿರಿಯಾನಿ ಬಾಟಲ್ವಾ, ಬಾಟಲ್ ಇದು ಅಮ್ಮನ ಕೈಯಲ್ಲೇ ಕೊಡೋಣ. ಇದೇನು ನಂದು. ಅಮ್ಮ ಕೊಟ್ಟಿದ್ದೀನಿ, ಸಾಕ್ಷಿ ಉಂಟು. ಕಾಫಿ ನೋಡಿದ್ದಾನೆ. ಓಪನ್ ಮಾಡಿ ತೋರಿಸಿ. ಹಾಂ, ಇದು ನನ್ನ ತಾವರೆ 1300. ಇದಾವಿದೆ ಗೋಜುಕ್. ನಮಗೆ ಈಗ ಅಣ್ಣ ಎಂತ ತಂದಿದ್ದಾರೆ ಬ್ಯಾಂಗ್ಳೂರಿಂದ. ಇದೆಂತ ಇದು? ಮತ್ತೆ ಪಪ್ಸ, ಮತ್ತೆಂತ ಬೋಂಡ ಅನ್ಕೊಂಡು. ಹೇಗಾಯ್ತು ಹೋಗಿ ತಿರುಗಾಡಿ? ತಿರ್ಗಾಡಿ ಚೆನ್ನಾಗಿದೆ. ನೀನು ಹೋಗ್ಲಿಲ್ಲ ಅಲ್ಲ? ಹೌದು, ನನಗೆ ನೀನು ಬರ್ಲಿಲ್ಲಲ್ಲ, ನಿಂಗೆ ಬಾರಿ ಕೆಲಸ ಅಲ್ಲ. ಯಾವಾಗ ಕರೆದ್ರು ನನಗೆ ಅದು ಉಂಟು ಇದು ಉಂಟು, ಬರಬೇಡ ನೀನು. ಈ ಸಲ ನನಗೆ ಇತ್ತು ಕೆಲಸ. ಯಾವಾಗಲೂ ಸೇಮ್ ನಿಂದು. ಲಾಸ್ಟ್ ಟೈಮ್ ಬ್ಯಾಂಕ್ ಅಲ್ಲ, ಲಾಸ್ಟ್ ಟೈಮ್ ಹಣ ಇತ್ತು ನನಗೆ. ಅಲ್ಲ, ಈ ಸಲ ಬ್ಯಾಂಕ್ಗೆ ಹೋದೆ, ಆದರೆ ಹೋಗ್ಲಿಕ್ಕಾಗಿಲ್ಲ, ಮಳೆ ಫುಲ್ಲು. ಮಕ್ಕದೊಂದು ತುಮಕದೊಂದು, ನನಗೆ 2 ನಿಮ್ಗೆ 2 ತಗೊಂಡು ಬಂದಿದ್ದೆ. ನನಗೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಮಾತ್ರ. ನನಗೆ ಆಗದಿದ್ರೆ ಅಲ್ಲ, ನಿಮ್ಗೆ ಆಗುದಿಲ್ಲ ಆದ್ರೆ 2 ಡಾಡನಿಗೆ 2 ಇವರಿಗೆ. ಯಾವ್ದು ಬೇಕು ನಿಮಗೆ ಕಲರ್? ಫಸ್ಟಿಗೆ ನಿಮಗೆ ತಕೊಳ್ಳಿ. ನೀವು ಹೇಳಿ ಅಮ್ಮ, ನನಗೆ ಯಾವ್ದಾಗುತ್ತೆ? ನನಗೆ ಎಲ್ಲ ಚಂದ ಕಾಣುತ್ತೆ. ನಿಮಗೆ ಯಾವ್ದು ಚಂದ ಕಾಣುತ್ತೆ? ಇದು ಬೇಕಾ ಕಲರ್? ಇದು ಬೇಕಾ? ಇದು ಬೇಕಾ? ಇದು ಬೇಕಾ? ಅವರೀಗ 4 ಕೂಡ ಬೇಕಂತಾರೆ. ಇದು ಕಲರ್ ಬೇಡ ಅಲ್ಲ, ಅದು ನನಗೆ ತಂದಿದ್ದು ನಾನು. ಇದರಲ್ಲಿ ಒಂದು ನೀವು ತಕೊಳ್ಳಿ. ಕೊಡಿ. ಆಯ್ತು, ಈಗ ಆಯ್ತು, ಸೆಟಲ್ ಆಯ್ತು. ಇದು ಕೊಡಿ ಇಲ್ಲಿ. ಆಯ್ತಲ್ಲ, ಇಷ್ಟು ಬೇಗ ಮಾಡೋದು. ನಿಂಗೆ ಇದು ಬೇಕು, ನಾನು ಇದು ತಗೊಳ್ತೀನಿ, ಇದು ಹಾಕು, ಅದು ಹಾಕು. ನನಗೆ ಆಗುತ್ತೆ, ನಿಮಗೆ ನೋಡಿ ಸ್ಟಿಚ್ ಹಾಕ್ಬೇಕು ನಿಮ್ಗೆ. ಅವ್ನು ನೋಡಿ ಅಂತೇವೆ. 1000 ರೂಪಾಯಿಗೆ 4. 1000 ರೂಪಾಯಿಗೆ 4. ನಿಮಗೆ 2, ನನಗೆ 2. ಊಟ ಮಾಡೋದು ಈಗ ಆಯ್ತು ನಮ್ದೆಲ್ಲ. ನೀವು ಯಾಕೆ ಹೊಡಿಲಿಕ್ಕೆ ಬರೋದು ಹಾಗೆ? ಎಂತ ಮಾಡಿದ್ರಿ ಅಮ್ಮ? ರೈಸಾ? ಮತ್ತೆ ಇದು ಯಾವುದು ರೈಸ್? ಶಾವಿಗೆ. ಸುಕ್ಕ ಪ್ರಿಯ. ಆಯ್ತಾ? ಸುಕ್ಕ ಅಂತ ಹೇಳಿ ಸಿಗ್ತಾ ನಿಮ್ಗೆ ಸುಕ್ಕ? ಸಾರು ಅಲ್ಲಿ ಉಂಟು. ಓ, ಚಿಕನ್ ಸಾರಾ?
ಯಾರು ಮಾಡಿದ್ದು? ನೀನ್ ತಿನ್ಬೇಡ, ನೀನ್ ಸುಕ್ಕ ತಿನ್ಬೇಡ. ಅಲ್ಲ ಸುಕ್ಕದ್ದು ತಿನ್ಬೇಡ ಅಲ್ಲ, ಬೇಡ 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 ಬೇಡ. ಶಾವಿಗೆ ಯಾರು ಮಾಡಿದ್ದು? ಇದು ಗೊತ್ತಿದ್ದು ಶಾವಿಗೆ ಗೊತ್ತಿದೆಯಾ? ಅಜ್ಜೇಸ್ ಮತ್ತೆ ಅಜ್ಜೇಸ್ ಕಾಲ್. ಕಡುಬು ಮಾಡಿದ್ದು ನಾವು ಮೂವರು. ಡ್ಯಾಡಿ, ನೀವು ಮತ್ತೆ ಮತ್ತೆ ರಾಯ್. ಮತ್ತೆ ಬೆಂಕಿ ಮಾಡಿದ್ದು ಡ್ಯಾಡಿ, ಕೊಂಡೋಗಿ ಹೆಲ್ಪ್ ಮಾಡಿದ್ದು ಬಜ್ಜು. ಹಾಗೆ. ನಾವು ಹೊರಗಡೆ ಎಲ್ಲ ಹೋಗಿ ಹೊರಗಡೆ. ಥ್ಯಾಂಕ್ ಯು ಮಮ್ಮಿ. ಬಂದ್ರು ನೋಡು, ಒಳ್ಳೆ ಊಟ, ಭರ್ಜರಿ ಪಾರ್ಟ್ನರ್ ಊಟ. ಬಂದ್ರು. ಬಾಡು ಊಟ. ಬಾಳ್ ಊಟ ನಮಗೆ. First ಗೆ ಅವರೇ. ನನಗೆ ಎಷ್ಟು ನಾನು ಊಟ ಮಾಡ್ತೀನಿ. ಶ್ಯಾ. ಹೀಗೆ ಇದನ್ನು ಕೊಂಡು ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ತೂಕದ ಮಸಾಲ ಒಳ್ಳೆದು. ಸೂಪರ್ ಉಂಟು. ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು. ಕ್ಯಾಟ್ರಿಂಗ್ ಆಗಿ ಉಂಟು. ಹೇಗೆ ಹೇಳ್ತಾರಮ್ಮ ಥ್ಯಾಂಕ್ ಯು? ಥ್ಯಾಂಕ್ ಯು. ಅವ್ರು ನೋಡಿ ನಿಮ್ಮ ಹೆಗಲಿಗೆ ಕೈ ಹಾಕಿ ತಟ್ಟಿಕೊಳ್ಳಿ. ಎಂತ? ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ತಟ್ಟಿಕೊಳ್ಳಿ. ಹೀಗೆ ಪುಷ್ಪರಾಜ್. ಓಕೆ, ನಾವಿಲ್ಲಿ ಎಡಿಟ್ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಯಿತು ನಾವಿಲ್ಲಿ ಬಾಯಿ ಕ್ಲಿಪ್ ಹಾಕಲೇ ಇಲ್ಲ ಅಂತ. ಈಗ ಅಮ್ಮ ಕೂಡ ಬ್ಯುಸಿ ಇದ್ದಾರೆ, ಹಾಗೆ ಈ ವಿಡಿಯೋ ನಾನೇ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.